ನಾನು ಮೊದಲನೇದಾಗಿ ಚಿತ್ರದ ನಿರ್ದೇಶಕರಾದಂಥ ವೇದ್ ಗುರೂಜಿ ಅವರಿಗೆ ಕಂಗ್ರ್ಯಾಚುಲೇಷನ್ ಹೇಳಕ್ಕೆ ಇಷ್ಟಪಡ್ತೀನಿ. ಇಷ್ಟು ಅದ್ಭುತವಾದಂಥ ಒಂದು ಸಿನಿಮಾ ಮಾಡಿದ್ದೀರಾ. ಆ್ಯಂಡ್ ಚಿತ್ರದ ನಾಯಕ ನಟನಾದಂಥ ಅಜಯ್ ರಾವ್ ಅವರಿಗೆ ಯಾವ ರೀತಿಯಾದಂಥ ಒಂದು ಪಾತ್ರ ಅಂತಂದರೆ, ಅವರ ಒಂದು ಸ್ಟೀರಿಯೋ ಟೈಪು ಕೃಷ್ಣ ಚಾಕ್ಲೇಟ್ ಬಾಯ್ ಅಂತ ನಾವೇನು ಕರಿತೀವೋ ಅದಕ್ಕೆ ಕಂಪ್ಲೀಟಾಗಿ ಆಪೋಸಿಟ್ ಆದಂಥ ಒಂದು ಪಾತ್ರ ನೀವು ಇಮ್ಯಾಜಿನ್ ಮಾಡಿದ್ದೀರಲ್ಲ, ನಿಜವಾಗ್ಲೂ ಅದಕ್ಕೆ ನಾನು ನಿಮಗೆ ಹ್ಯಾಟ್ಸ್ ಆಫ್ ಹೇಳಿ ಇಷ್ಟಪಡ್ತೀನಿ. ಯಾಕೆಂತಂದರೆ ಸ್ಕ್ರೀನಲ್ಲಿ ಅಜಯ್ ರಾವ್ ಅವ್ರನ್ನ ನೋಡ್ತಿರ್ಬೇಕಾದ್ರೆ ಅವರು ಅಜಯ್ ರಾವ್ ಪರ್ಫಾರ್ಮ್ ಮಾಡ್ತಿದ್ದಾರೆ ಅಂತ ಅನ್ನಿಸ್ತೀವಿ. ಅಂದರೆ ಕ್ಯಾರೆಕ್ಟರ್ ವೈಸ್ ಕೂಡ ಅಷ್ಟೇ, ಆ್ಯಂಡ್ ಅವ್ರು ಮಾಡಿರೋ ಒಂದು ಪರ್ಫಾರ್ಮೆನ್ಸ್ ಏನಿದೆ ಅದರಲ್ಲೂ ಕೂಡ ಅಷ್ಟೇ. ಸೊ ಅದ್ಭುತವಾಗಿತ್ತು. ತುಂಬ ಚೆನ್ನಾಗಿ ನಮ್ಮ ಡೈರೆಕ್ಟ್ರು ಈ ಒಂದು ಚಿತ್ರವನ್ನು ಹಿಡಿದಿದ್ದಾರೆ. ಆ್ಯಂಡ್ ಈ ಚಿತ್ರದ ಒಂದು ಮೇನ್ ಏನಿದೆ, ಒಂದು ಫೌಂಡೇಶನ್, ಒಂದು ಸಸ್ಪೆನ್ಸ್ ಏನಿದೆ ಅದು ಕೊನೆವರೆಗೂ ಕೂಡ ಕಂಟಿನ್ಯೂ ಆಗಿದೆ. ಸೊ ಎಡ್ಜ್ ಆಫ್ ದ ಸೀಟಲ್ಲಿ ಇರ್ತಾರೆ ಜನ ಎಲ್ಲರೂ ಕೂಡ. ಏನಾಗುತ್ತೆ ನೆಕ್ಸ್ಟು ಅನ್ನೋ ಒಂದು ಕ್ಯೂರಿಯಾಸಿಟಿ ಇದೆಯಲ್ಲ ಅದು ಕೊನೆವರೆಗೂ. ಆ್ಯಂಡ್ ನೀವು ಹೇಳ್ದಂಗೆ ಈ ಚಿತ್ರದಲ್ಲಿ ನನ್ನೊಂದು ಸಣ್ಣ ಪಾತ್ರ ಕೊಟ್ಟರೂ ಕೂಡ ಭಾಳ ಇಂಪ್ಯಾಕ್ಟ್ಫುಲ್ ಆಗಿದೆ. ಆ್ಯಂಡ್ ಚಿತ್ರದ ಒಂದು ಟರ್ನಿಂಗ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಸೊ ಎಲ್ಲರೂ ಕೂಡ ರಾಧೆಯ ಸಿನಿಮಾನ ನೋಡಬೇಕು ಅಂತ ನಾನು ಕೇಳ್ಕೊತೀನಿ. ಇಟ್ ಈಸ್ ವರ್ತ್ ವಾಚ್. ಥಿಯೇಟರ್ಗೆ ಬಂದು ಸಿನಿಮಾನ ನೋಡಿ, ಆ್ಯಂಡ್ ಇಟ್ ಈಸ್ ರಿಯಲಿ ವರ್ತ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ಲೀಸ್ ವಾಚ್ ದ ಸಿನಿಮಾ.